ಸಂಗೀತಗಾರಿ ಅಂತ ಹೇಳಿದೆ ನಾನು. ಅವೇನಂದ ಪುಣ್ಯಾತ್ಮ ನನಗ, ಯಪ್ಪ ನಿಮ್ಗ ಕಾಣಿಕೆ ಕೊಟ್ಟಾರ ಹೋಗ್ಲಿ ಅಂದ. ಆದ್ರ ಒಳಗ ಕಣ್ಣು ಅರಿಯದಿದ್ದರು ಒಳಗ್ ಕಳ್ಳ ಅರಿಯಾಕತ್ತ. ಏಯ್ ಸ್ವಾಮಿಗಳು ಕುಡಿದ ಕಡಿಮೆ ಮಾಡಿ ಕಡೆ ಅವ್ರಿಗೆ ಕೊಡುವ ಮರೆಯ ಅಂದಿನ. ಅದು 2,000 ರೂಪಾಯಿ ಕೊಟ್ಟರೆ ಅವ್ರ ಪ್ಯಾಕೆಟ್ ಹಾಕಿ. ಆದ್ರ ಅದು ಸತ್ಯ ಐತೆ ಅಂತ ದೈವಿ ಮಂದಿ ಈ ಬೀರಪ್ಪಾಜಿ ಎಂದು ಬರೋದ ನೋಡ ಪುಣ್ಯಾತ್ಮ ಹೆಂಗ್ ಬಂದವ ಅಲ್ಲಿ ಕೊಡ ಅಂದ್ರ ಆ ದೈವಿ ಶಕ್ತಿ ಹೆಂಗ ತನ್ನ ಕರಿತೈತಂತ. ಅದಕ್ಕೆ ನಿಮಗೆಲ್ಲ ಸಭೆಗೆ ಒಂದು ಚಾಲೆಂಜ್ ಮಾಡಿ ಹೇಳ್ತೇನೆ. ಆಕೆ ತಾಯಿ ಎಲ್ಲೂ ಕಲ್ತಿಲ್ಲ, ಯಾವ ಸಂಗೀತಕ್ಕೆ ಸಲ ಹೋಗಿಲ್ಲ ಆಕೆ. ಯಪ್ಪ ಗಂಡ ಹೆಂಡತಿ ಜಗಾಡಿದ್ದು ಹೇಳ ಬಡಬಟ್ಟೆ ಅದಕ್ಕೆ ಗಂಡ ಹೆಂಡತಿ ಜಗಾಡಿದ್ದು ಯಪ್ಪ ನಾನು ಹೆಂಡತಿ ಬರೋಣ ಅಂತ ನನದಕ್ಕೆ ಬಂದಿದ್ದಾವ. ನಾ ಏನು ಬಿಡಿ ಇಲ್ಲ ಹೇಳಾಕತ್ತೀನಿ. ಆಗ ಜಪದ ಶಕ್ತಿ ಹೇಳಾಕತ್ತಾವ ನಾವು ನಿಮ್ಮಪ್ಪ. ಬರ್ತಾಳ ಮಾರಾಯಣಿ. ಯಪ್ಪ ಲಘು ಬರವಲ್ಲ ಮತ್ತೆ 2 ದಿವಸ ಬಿಟ್ಟು ಗಂಟೆ ಬಿಟ್ಟಾವ. ಅದೇನೋ ಆರ್ತೆ ಗಂಡ ಹೆಂಡ್ರಿ ಜಗಳ ಅದು ಮುಗಿದ್ ಹೋತು. ಈಗ ಒಂದಾದ ನಂತರ ಯಪ್ಪ ಗಂಡ ಹೆಂಡತಿ ಒಂದಾಗ್ಯವಲ್ಲ ನೀನು ಶಿವ ಮಾಡಕ್ ಬರ್ತಾನಂದ್ರ ಬಂದಳು ಅಲ್ಲಿ ಹಾಡಿದಳು ನನಗೆ ಹುಚ್ಚ ಹಿಡಿದು ಬಿಡ್ತಾವ. ಅದಕ್ಕ ಇನ್ನು ನಿಮಗೆ ಸಭೆಗೆ ಒಂದು ಚಾಲೆಂಜ್ ಹೇಳ್ತಾನೆ. ಆಕೆ ರಾಜ್ಯ ಮಟ್ಟದೊಳಗೆ ಮೆಣಿಸ್ತಾಳ. ಇದು ಒಂದು ಅದ್ಭುತವಾಗಿರ್ತ ಕಲೆಯಾಗಿ ಹೊರಹೊಮ್ಮಲಿ. ಇದು ಎತ್ತನದಕ್ಕೆ ಹೋಗಿಲಿ, ಎತ್ತನ ತೋಗಿಲ ತೋರಣಗಟ್ಟಿ, ಎತ್ತ ಸಂಬಂಧ ಅದು ರಾಜ್ಯ ಮಟ್ಟಕ್ಕೆ ಹೋಗಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದಕ್ಕೆಲ್ಲ ಮೂಲ ಕಾರಣೀಭೂತ ಪುಣ್ಯಾತ್ಮ ಟಪಿಗೆವಾಲ ಆಗಲಿ ಅಂತ ನಾ ಕೇಳ್ಕೊತಾನೆ. ಯಾಕಂದ್ರೆ ನೀನು ಸಹಕಾರ ಬೇಕಪ್ಪ. ಅದ ದಯವಿಟ್ಟು ಹೇಳ್ತೇನೆ, ಆ ಮಗಳಲ್ಲಿ ಏನಾದ್ರೂ ಚೂಕಾದ್ರ ನಾನು ನಿನಗೆ ಪ್ರಾಣ ಕೊಡ್ತೇನೆ. ಆದ್ರ ಆಕೆಗೆ ಏಳಿಗೆಗೆ ಆಕೆ ಗುರಿ ಮುಟ್ಟೋದಕ್ಕ ನೀನ್ ಯಾವಾಗೂ ಅಡ್ಡಿ ಆತಂಕ ಮಾಡುದು ಅಂತ ನನಗೆ ವಚನ ಕೊಡ್ಬೇಕ. ಗುದ್ದಾಡ್ಬೇಡ, ಲಘು ಕೊಡ. ಒಳ್ಳೇದಾಗಿದೆ. ನೋಡ್ರಿ ಇನ್ನೂರ ಹಿರಿಯರಾಗಿರ್ತ ಶ್ರೀಯುತ